ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವರು. ಕಣ್ಣಿಗೆವೆಯಂದದಲ್ಲಿ ಮೈ ಕೈ ತಿನ್ನಿಗೊದಗುವ ತೆರದಿ, ಫಲಗಳು ಪಣ್ಣು ಫಲಗಳನ ಇದು ಜಿಹ್ವೆಗೆ ರಸವ ನೀವಂತೆ. ಪುಣ್ಯ ಫಲವೀವಂದದಲ್ಲಿ ನುಡಿವೆಣ್ಣಿನಾಳ್ ಮಂಡಲದಿ, ಲಕ್ಷ್ಮಣನನ್ನ ನದಗುವ ಭಕ್ತರವಸರ ಕಮರ ಗಣ ಸಹಿತ. ಮತ್ತೊಂದು ರೀತಿಯಲ್ಲಿ ಭಗವಂತನ ರಕ್ಷಣೆಯ ಕಲ್ಪನೆಯನ್ನು ದಾಸರು ಇಲ್ಲಿ ಚಿಂತನೆಗೆ ಕೊಡ್ತಾರೆ ಈ ಪದ್ಯದಲ್ಲಿ. ಕಣ್ಣಿಗೆ ಎವೆ ಅಂದದಲ್ಲಿ, ಎವೆ ಅಂದರೆ ರೆಪ್ಪೆಗಳು, ಕಣ್ಣಿನ ಮೇಲೆ ರೆಪ್ಪೆ ಇರ್ತದೆ ನೋಡಿ. ಯಾವಾಗಲೂ ಕಣ್ಣನ್ನು ರಕ್ಷಣೆ ಮಾಡೋದೇ ಅದಕ್ಕೆ ಕೆಲಸ. ನಾವು ಎಲ್ಲಿಯಾದರೂ ದಾರಿಯಲ್ಲಿ ಹೋಗುವಾಗ ಗಾಳಿ ಬಿಟ್ಟು ಧೂಳು ಎದ್ದರೆ ಧೂಳು ಕಣ್ಣಿಗೆ ಬರ್ತದೆ ಅನ್ನೋದರಲ್ಲೇ ಕಣ್ಣು ರೆಪ್ಪೆ ಮುಚ್ಚಿ ಕಣ್ಣನ್ನು ರಕ್ಷಣೆ ಮಾಡ್ತದೆ. ಹೇಗೆ ಕಣ್ಣನ್ನು ಆ ಎವೆ ರೆಪ್ಪೆ ರಕ್ಷಣೆ ಮಾಡ್ತದೋ ಹಾಗೆ ಭಗವಂತ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ. ಇನ್ನೊಂದು ದೃಷ್ಟಾಂತ ಅವರು ಕೊಡೋದು ಕೈ ಮೈ ತಿನ್ನಿಗೊದಗುವ ತೆರದಿ. ನಾವು ಕೂತಾಗ ಶರೀರದ ಯಾವುದೋ ಒಂದು ಭಾಗದಲ್ಲಿ ತಿನ್ನಿ ಅಂದರೆ ತುರಿಕೆ ಆದಾಗ ಕೈ ಸೀದಾ ಹೋಗಿ ಆ ಭಾಗದಲ್ಲಿ ತುರಿಕೆಯನ್ನು ತುರಿಸಿ ಕಳೀತದೆ. ಕೈ ತಿನ್ನಿಗೊದಗುವ ತೆರದಿ, ಕೈ ಹೋಗಿ ಆ ತುರಿಕೆಯನ್ನು ತುರಿಸಿ ತುರಿಕೆಯನ್ನು ಕಡಿಮೆ ಮಾಡ್ತದೆ. ಹಾಗೆ ಭಗವಂತ ಭಕ್ತರನ್ನು ಬಂದು ತಾನು ಕೈಗೆ ನಾವು ಆರ್ಡರ್ ಮಾಡಬೇಕಾಗಿಲ್ಲ. ತುರಿಕೆ ಆಗಿದೆ ಹೋಗಿ ತುರಿಸು ಅಂತ ಕೈಗೆ ನಾವು ಹೇಳಿದ ನಂತರ ಕೈ ಹೋಗಿ ಅದು ತುರಿಸಲ್ಲ. ಧೂಳು ಬಂತು ಕಣ್ಣನ್ನು ಮುಚ್ಚಿ ನೀನು ಕಣ್ಣನ್ನು ರಕ್ಷಣೆ ಮಾಡುವಂಥ ರೆಪ್ಪೆಗೆ ಹೇಳಬೇಕಾಗಿಲ್ಲ. ಅದು ನಿಸ್ವಾರ್ಥವಾಗಿ ಸ್ವಾಭಾವಿಕವಾಗಿ ರಕ್ಷಣೆ ಮಾಡ್ತದೆ. ತುರಿಕೆಯಾದ ಕೈ ಸ್ವಾಭಾವಿಕವಾಗಿ ತಾನೇ ಹೋಗಿ ರಕ್ಷಣೆ ಮಾಡ್ತದೆ, ಇನ್ನೊಬ್ಬರು ಹೇಳಿ ಮಾಡೋದಲ್ಲ. ಹಾಗೆ ಭಗವಂತ ಭಕ್ತರಿಗೆ ಕಷ್ಟವಾದಾಗ ಹೇಳಿಸಿಕೊಳ್ಳದೆ ತಕ್ಷಣ ತಾನೇ ಬಂದು ಇವು ಹೇಗೆ ನಿಸ್ವಾರ್ಥವಾಗಿ ನಮ್ಮನ್ನು ರಕ್ಷಣೆ ಮಾಡ್ತವೋ ಹಾಗೆ ಭಗವಂತ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅದೇ ರೀತಿ ಫಲ್ಗಳು ಪಣ್ಣು ಫಲಗಳ ನಗಿದು ಜಿಹ್ವೆಗೆ ರಸವನೀವಂತೆ. ಫಲ್ಗಳು ಹಲ್ಲುಗಳು, ಒಳ್ಳೆ ಹಣ್ಣುಗಳನ್ನು ನಾವು ತಿಂತೇವೆ. ತಿಂದಾಗ ಹಲ್ಲಿನಿಂದ ಜಗಿತೇವೆ. ಹಲ್ಲಿನಿಂದ ಜಗಿದಾಗ ಉತ್ತಮವಾದ ರಸ ಬರ್ತದೆ. ಆ ರಸ ಆಸ್ವಾದನೆ ಮಾಡೋದು ನಾಲಿಗೆ. ಹಲ್ಲಿಗೇನು ಕೆಲಸ ಇಲ್ಲ, ಹಲ್ಲಿಗೆ ಅದರ ರಸಾನುಭವ ಇಲ್ಲ. ಆ ರಸಾನುಭವದಿಂದ ಹಲ್ಲಿಗೇನು ಸುಖ ಇಲ್ಲ. ಹಲ್ಲು ಜಗಿತದೆ, ರಸಾನುಭವ ಮಾಡಿ ಸುಖ ಪಡೋದು ನಾಲಿಗೆ ಅಲ್ವಾ. ಹಲ್ಲಿಗೇನು ಅದರಿಂದ ಸ್ವಾರ್ಥ ಇಲ್ಲ. ಹಲ್ಲು ನಿಸ್ವಾರ್ಥವಾಗಿ ಆ ಹಣ್ಣುಗಳನ್ನು ಜಗಿದು ನಾಲಿಗೆಗೆ ರಸ ಕೊಟ್ಟು ನಾಲಿಗೆಯನ್ನು ಸುಖಪಡಿಸುವಂತೆ ಭಗವಂತ ನಿಸ್ವಾರ್ಥವಾಗಿ ಭಕ್ತರನ್ನು ಸಂತೋಷಪಡಿಸ್ತಾನೆ, ವಾತ್ಸಲ್ಯ ತೋರಿಸಿ ಅವರನ್ನು ರಕ್ಷಣೆ ಮಾಡುತ್ತಾನೆ ಅನ್ನುವಂತೆ 3 ಥರದ ದೃಷ್ಟಾಂತಗಳನ್ನು ಕೊಡ್ತಾರೆ. 3 ನಿಸ್ವಾರ್ಥ. ಕಣ್ಣನ್ನು ರಕ್ಷಣೆ ಮಾಡುವುದರಿಂದ ರೆಪ್ಪೆಗೇನು ಲಾಭ ಇಲ್ಲ, ನಿಸ್ವಾರ್ಥವಾಗಿ ಮಾಡು. ಹಾಗೆ ತುರಿಕೆಯನ್ನು ತುರಿಸಿದಾಗ ಕೈಗೇನು ಲಾಭ ಇಲ್ಲ, ತುರಿಸಿದ್ದೇ ಬಂತು ಇಷ್ಟೇ. ಹಾಗೆ ಹಲ್ಲು ಜಗಿದು ರಸವನ್ನು ಕೊಟ್ಟದ್ದು ನಾಲಿಗೆಗೆ ಮಾತ್ರ, ಆದರೆ ಹಲ್ಲಿಗೇನು ಅದರಲ್ಲಿ ಸ್ವಾರ್ಥ ಇಲ್ಲ. ಹೇಗೋ ಹಾಗೆ ಭಗವಂತ ನಿಸ್ವಾರ್ಥವಾಗಿ ಭಕ್ತರಿಗೆ ತಾನು ಒಲಿತಾನೆ. ಭಕ್ತರ ಅವಸರಕ್ಕೆ ಅಮರಗಣ ಸಹಿತ ಬಂದೊದಗುವನು ಅಂತಾರೆ. ಹಾಗೆ ಭಗವಂತ ತನ್ನ ಎಲ್ಲ ಅಮರಗಣ ಸಹಿತ ಒಬ್ಬನೇ ಬರಲ್ಲ, ಅವನು ಅನುಗ್ರಹಿಸುವುದು ಸಮಸ್ತ ದೇವತೆಗಳ ಗಣವನ್ನು ಕೂಡಿಕೊಂಡು ಬಂದು ನಮ್ಮ ಎಲ್ಲ ಆಪತ್ತನ್ನು ನಿಸ್ವಾರ್ಥವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ನಮ್ಮಿಂದ ಯಾವರನ್ನೂ ಬಯಸದೆ ನಿಸ್ವಾರ್ಥವಾಗಿ ನಮ್ಮನ್ನು ರಕ್ಷಣೆ ಮಾಡಿ ಸಂರಕ್ಷಣೆ ಮಾಡ್ತಾನೆ. ಹೀಗೆ ಭಗವಂತನ ನಿಸ್ವಾರ್ಥತೆ, ಅವನ ಕಾರುಣ್ಯದ ಹಿನ್ನೆಲೆಯಲ್ಲಿ ಯಾವ ಸ್ವಾರ್ಥವೂ ಇಲ್ಲ, ನಿಸ್ವಾರ್ಥವಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನುವ 3 ದೃಷ್ಟಾಂತಗಳನ್ನು ಕೊಡ್ತಾರೆ. ಸಾಮಾನ್ಯ ಅರ್ಥದಲ್ಲಿ ಈ ದೃಷ್ಟಾಂತಗಳನ್ನು ನಾವು ನೋಡಿದೆವು. ಇದರ ಹಿನ್ನೆಲೆಯಲ್ಲಿ ವಿಚಾರ ಮಾಡಿದರೆ ಸ್ವಾರ್ಥ ಎಲ್ಲಿರ್ತದೆ? ಸ್ವಾರ್ಥ ಇರಬೇಕಾದ್ರೆ ಚೇತನರಲ್ಲಿ.
ಕಣ್ಣಿನ ಎವೆ, ರೆಪ್ಪೆ ಜಡ, ಕೈ ಜಡ, ಹಲ್ಲು ಜಡ. ಇವು ಸ್ವಾರ್ಥ ಇಲ್ಲ ಅಂದರೆ ಏನಂತ? ಚೇತನರಲ್ಲಿ ಸ್ವಾರ್ಥ ಇಲ್ಲ ಅಂದರೆ ಸರಿಪ. ಇವು ಜಡಗಳು, ಜಡಗಳಲ್ಲಿ ಸ್ವಾರ್ಥ ಇಲ್ಲ, ಇವಕ್ಕೆ ಜ್ಞಾನ ಇಲ್ಲ ಅಂದರೆ ಇಲ್ಲ. ಎಲ್ಲಿ ಸ್ವಾರ್ಥ ಇರಬೇಕೋ ಅಲ್ಲಿ ಇಲ್ಲ ಅಂದರೆ ಅದನ್ನು ನಿಸ್ವಾರ್ಥ ಅಂತ ಕರೆಯೋದು. ಇಲ್ಲಿ ಸ್ವಾರ್ಥ ಇರಲಿಕ್ಕೆ ಅವಕಾಶವೇ ಇಲ್ಲ, ಜಡ ಪದಾರ್ಥಗಳಿವು. ಅದರಿಂದ ಇಂತಹ ದೃಷ್ಟಾಂತ ಇದು ಹೊಂದುತ್ತದೋ ಅಂತ ಒಮ್ಮೆ ಆಲೋಚನೆ ಮಾಡಿದರೆ ಅನ್ನಿಸ್ತದೆ. ಹಾಗಾದರೆ ದಾಸರು ಈ ದೃಷ್ಟಾಂತಗಳನ್ನು ಯಾಕೆ ಕೊಟ್ಟರು ಅನ್ನುವಲ್ಲಿ ಆಲೋಚನೆ ಮಾಡಿದರೆ ವ್ಯಾಖ್ಯಾನಕಾರರು ಒಳ್ಳೆಯ ಅದ್ಭುತವಾಗಿರತಕ್ಕಂತಹ ಚಿಂತನೆಯನ್ನು ಕೊಡ್ತಾರೆ. ಕಣ್ಣಿಗೆವೆ ಎಂದರಲ್ಲಿ 3 ದೃಷ್ಟಾಂತ ಕೊಟ್ಟಿದ್ದಾರೆ. ಕಣ್ಣನ್ನು ರೆಪ್ಪೆ ರಕ್ಷಣೆ ಮಾಡುವುದು, ದೇಹದಲ್ಲಿ ತುರಿಕೆಯಾದಾಗ ಕೈ ಹೋಗಿ ತುರಿಸುವುದು, ಹಲ್ಲುಗಳು ಹಣ್ಣನ್ನು ಅಗಿದು ರಸವನ್ನು ಕೊಡೋದು. 3 ದೃಷ್ಟಾಂತಗಳು. ಈ ಕಣ್ಣಿಗೆವೆ ಎಂದದಲ್ಲಿ ಅಂದರೆ ಸಾತ್ವಿಕರ ರಕ್ಷಣೆ. ಈ ಕಣ್ಣಿನ ಮೇಲಿರುವ ರೆಪ್ಪೆ ಯಾವಾಗಲೂ ಕಣ್ಣನ್ನು ಬಿಟ್ಟಿರದೆ ಸದಾ ಸರ್ವಕಾಲ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಅದು ಕಣ್ಣನ್ನು ರಕ್ಷಣೆ ಮಾಡ್ತಾ ಇದೆ. ಹಾಗೆ ಸಾತ್ವಿಕರಾದ ಚೇತನರನ್ನು ಭಗವಂತ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ತಾನು ರಕ್ಷಣೆ ಮಾಡ್ತಾ ಇದ್ದಾನೆ. ಕಣ್ಣನ್ನು ರೆಪ್ಪೆ ರಕ್ಷಣೆ ಮಾಡಿದಂತೆ ಸರ್ವತೋಮುಖವಾಗಿ, ಹಿಂದೆ ಹೇಳಿದಂತೆ ಹಿಂದೆ ಮುಂದೆ ಎಡಬಲದಿ ಒಳಹೊರಗಿಂದಿರೇಶನು ಅಂತ ಹೇಳಿದ ಹಾಗೆ ಸರ್ವತೋಮುಖವಾಗಿ ಕಣ್ಣನ್ನು ರೆಪ್ಪೆ ರಕ್ಷಣೆ ಮಾಡಿದಂತೆ ಸಾತ್ವಿಕ ಚೇತನರನ್ನು ಭಗವಂತ ರಕ್ಷಣೆ ಮಾಡುತ್ತಾ ಇದ್ದಾನೆ. ಇನ್ನು ರಾಜಸರಿಗೆ ಹಾಗಿಲ್ಲ, ಕೈ ಮೈ ತಿಣ್ಣಿಗೊದಗುವ ತೆರಳು. ಈಗ ನಾವು ಪ್ರವಚನ ಕೊಡ್ತಾ ಕೇಳ್ತಾ ಕೂತಿದ್ದೇವೆ. ಸೊಳ್ಳೆಗಳ ಕಾಟ, ಬೆನ್ನಿಗೊಂದು ಸೊಳ್ಳೆ ಕಡಿ, ಕಾಲಿಗೊಂದು ಸೊಳ್ಳೆ ಕಡಿ, ಕುತ್ತಿಗೆ ಹತ್ತಿರ ಒಂದು ಸೊಳ್ಳೆ ಕಡಿ, 3-4 ಸೊಳ್ಳೆ ಕಡಿ, 3-4 ಕಡೆ ತುರಿಸ್ಬೇಕು. ಕೈ ಎಲ್ಲ ಕಡೆ ಹೋಗಲ್ಲ, ಎಲ್ಲೋ ಒಂದು ಕಡೆ ಹೋಗಿ ತೋರಿಸಿದ್ರೆ ಆಮೇಲೆ ಇನ್ನೊಂದು ಕಡೆ ತೋರಿಸ್ತಾರೆ. ಒಂದು ಅಲಕ್ಷ ಆಗ್ತದೆ, ಒಂದು ಲಕ್ಷಕ್ಕೆ ಹೋಗ್ತದೆ. ಎಲ್ಲ ಕಡೆಯಲ್ಲೂ ಕೈ ಒಂದೇ ಸಲ ಹೋಗಿ ಕೆಲಸ ಮಾಡಲಿಕ್ಕೆ ಆಗಲ್ಲ. ಹಾಗೆ ಭಗವಂತ ರಾಜಸರನ್ನು ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ಸರ್ವತೋಮುಖವಾಗಿ ರಕ್ಷಣೆ ಮಾಡ್ತಾನೆ ಅಂತಿಲ್ಲ. ಎಷ್ಟೋ ಅಷ್ಟು ಅವರನ್ನು ರಕ್ಷಣೆ ಮಾಡ್ತಾನೆ ಹೊರತು ಸಾತ್ವಿಕರನ್ನು ರಕ್ಷಣೆ ಮಾಡದಂತೆ ಸರ್ವತೋಮುಖವಾಗಿ ರಕ್ಷಣೆ ರಾಜಸರಿಗಿಲ್ಲ. ತಾಮಸರಿಗಾದರೆ ಹಣ್ಣು ಫಲಗಳನ್ನಗಿದು ಜಿಹ್ವೆಗೆ ರಸವನೀಗಂತೆ. ಹಣ್ಣುಗಳನ್ನು ಕಚ್ಚಿ ರಸವನ್ನು ಹಿಂಡಿ ನಾಲಿಗೆ ಕೊಟ್ಟು ಸುಖಪಡಿಸ್ತದೆ ಹಲ್ಲು ರಸವನ್ನು ಕೊಟ್ಟು ಸುಖಪಡಿಸುವುದರ ಜೊತೆಯಲ್ಲಿ ಒಮ್ಮೊಮ್ಮೆ ಹಣ್ಣು ಕಚ್ಚುವಾಗ ನಾಲಿಗೆಯನ್ನು ಕಚ್ಚಿಬಿಡುತ್ತದೆ, ದುಃಖ ಆಗ್ತದೆ. ಹಣ್ಣು ರಸ ಕೊಡುವುದರ ಜೊತೆಯಲ್ಲಿ ನಾಲಿಗೆಯನ್ನೇ ಕಚ್ಚಿಬಿಡ್ತದೆ ಹಲ್ಲು ಒಮ್ಮೊಮ್ಮೆ, ತಿಳಿದೆ ಅಂತ ಅಲ್ವಾ? ಹಾಗೆ ಭಗವಂತ ತಾಮಸರ ಮೇಲೆ ಕರುಣೆ ತೋರಿಸ್ತಾನಾದರೂ ಕೂಡ ಸಮಯ ಬಂದಾಗ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಅವರನ್ನು ಶಿಕ್ಷಿಸಿ ಸಂಹಾರವೂ ಮಾಡ್ತಾನೆ, ಅವರಿಗೆ ದುಃಖವನ್ನು ಕೊಡ್ತಾನೆ ಅನ್ನುವಂತೆ 3 ಥರದ ರಕ್ಷಣೆ, ಸಾತ್ವಿಕರು, ರಾಜಸರು, ತಾಮಸರ ರಕ್ಷಣೆಯ ಬಗೆಯನ್ನು 3 ವಿಧವಾಗಿ ದಾಸರು ನಮಗಿಲ್ಲಿ ತಿಳಿಸಿದ್ದಾರೆ ಅನ್ನುವಂತೆ ವ್ಯಾಖ್ಯಾನಕಾರರು ಬಹಳ ಸ್ವಾರಸ್ಯವಾಗಿ ಅದನ್ನು ಚಿಂತನೆ ಕೊಡ್ತಾರೆ. ಹೀಗೆ ಆ 3ನ್ನು ಈ ರೀತಿಯಾಗಿ ಚಿಂತನೆ ಮಾಡಬೇಕಂತೆ. ತ್ರಿವಿಧ ಚೇತನದ ರಕ್ಷಣೆಯಲ್ಲಿ ಇರುವ ವೈವಿಧ್ಯ, ಭಗವಂತನ ರಕ್ಷಣೆಯ ವೈವಿಧ್ಯ ಎಲ್ಲರಿಗೂ ಒಂದೇ ಥರ ಇಲ್ಲ. ತ್ರಿವಿಧ ಚೇತನದಲ್ಲಿ ತ್ರಿವಿಧ ರೀತಿಯಾಗಿ ಅದು ಉಂಟು ಅನ್ನತಕ್ಕಂಥದ್ದನ್ನು ಚಿಂತನೆಗೆ ಕೊಡ್ತಾರೆ ಇಲ್ಲಿ. ಮುಂದೆ ಪುಣ್ಯ ಫಲವೀವಂದದಲ್ಲಿ ನುಡಿವೆಣ್ಣಿನಾನ್ಮಂಡಲದಿ ಲಕ್ಷ್ಮಣನ ಅಣ್ಣನದಗುವ ಭಕ್ತರವಸರಕ್ಕೆ ಅಮರಗಣ ಸಹಿತ. ಪುಣ್ಯ ಫಲವೀವಂದದಲ್ಲಿ ಅಂತಾರೆ. ಪುಣ್ಯ ಫಲವನ್ನು ಕೊಡುವಂತೆ ಭಗವಂತ ಹೇಗೆ ಫಲ ಕೊಡ್ತಾನೆ, ಪುಣ್ಯ ಫಲ ಕೊಡುವಂತೆ ನಮಗೆ ಫಲಗಳನ್ನು ಕೊಡ್ತಾನೆ, ನಮ್ಮ ರಕ್ಷಣೆಯನ್ನು ಮಾಡ್ತಾನೆ. ಪುಣ್ಯ ಫಲ ಕೊಡೋದಂದರೆ ಏನು ಅಂದರೆ, ಪುಣ್ಯವೂ ಕೂಡ ತ್ರಿವಿಧ ಚೇತನರಿಗೆ 3 ವಿಧವಾಗಿರತಕ್ಕಂತಹ ರೀತಿಯಲ್ಲೇ ಫಲವನ್ನು ಕೊಡ್ತದೆ, ಒಂದೇ ರೀತಿ ಫಲ ಕೊಡಲ್ಲ. ಸಾತ್ವಿಕರಾಗಿರತಕ್ಕಂಥವರು ಮಾಡಿದ ಸಾತ್ವಿಕ ಪುಣ್ಯಕ್ಕೆ ಅಪಾರವಾಗಿರತಕ್ಕಂತಹ ಪುಣ್ಯದ ಫಲವನ್ನು ಸಾತ್ವಿಕರು ಪಡೆಯುತ್ತಾರೆ. ರಾಜಸರು ಅದೇ ಪುಣ್ಯವನ್ನು ಮಾಡಿದಾಗ ಅವರಿಗೆ ಪುಣ್ಯದ ಫಲ ಅಷ್ಟು ಸಂಪೂರ್ಣವಾಗಿರೋದು.
ತಾಮಸರು ಅದೇ ಪುಣ್ಯವನ್ನು ಮಾಡುವಾಗ ತಾಪಸರ ಪುಣ್ಯದ ಕೆಲಸ ಅದು ಪಾಪಕ್ಕೆ ಕಾರಣ ಆಗ್ತದೆ. ಧರ್ಮೋಭವತ್ಯಧರ್ಮೋಪಿ ಅಂತಾರೆ ಆಚಾರ್ಯರು ನಿರ್ಣಯದಲ್ಲಿ ಹೇಳುವಾಗ. ಅಧಾರ್ಮಿಕರು ಮಾಡಿದ ಪುಣ್ಯ ಫಲ, ಆ ಪುಣ್ಯದ ಕರ್ಮ ಅದವರ ಪಾಪದ ಅಭಿವೃದ್ಧಿಗೆ ಕಾರಣ ಆಗ್ತದೆ ಹೊರತು ಅವರಿಗೆ ಪುಣ್ಯ ಸರಿಯಾದ ಫಲ ಕೊಡಲ್ಲ ಅಂತಾರೆ. ಹಾಗೆ ಪುಣ್ಯ ಫಲವೀವಂದರಲ್ಲಿ ಪುಣ್ಯದ ಕೆಲಸವನ್ನು ಮಾಡುವಲ್ಲಿ ಆ ಪುಣ್ಯದ ಕರ್ಮ ನಾವು ಏನು ಮಾಡುತ್ತಾ ಇದ್ದೇವೆ ಆ ಕರ್ಮದ ಬಗ್ಗೆ ಸರಿಯಾದ ಜ್ಞಾನ ಇರಬೇಕು. ಜ್ಞಾನದ ಜೊತೆಯಲ್ಲಿ ಶ್ರದ್ಧೆ ಭಕ್ತಿಗಳಿರಬೇಕು. ಜ್ಞಾನಪೂರ್ವಕವಾದ ಭಕ್ತಿಯಿಂದ ಮಾಡಿದ ಸಾತ್ವಿಕರ ಪುಣ್ಯಕರ್ಮ ಮಾತ್ರ ಸಂಪೂರ್ಣವಾದ ಫಲವನ್ನು ಕೊಡುತ್ತದೆ ಹೊರತು ಇಲ್ಲ ಅಂದರೆ ಇಲ್ಲ. ರಾಜಸರು ಮಾಡುವಾಗ ಶ್ರದ್ಧೆಯಲ್ಲಿ ಕಡಿಮೆ ಆಗ್ತದೆ. ಜ್ಞಾನ ಇದ್ದರೂ ಕೂಡ ಜ್ಞಾನದಲ್ಲಿಯೂ ಕೂಡ ಸಾತ್ವಿಕರಂತೆ ಪರಿಪೂರ್ಣವಾದ ದೃಢವಾದ ಜ್ಞಾನ ಇಲ್ಲ. ಆದ್ದರಿಂದಲೇ ಮಾಡುವ ಕರ್ಮದಲ್ಲಿ ಶ್ರದ್ಧೆ ಕಡಿಮೆ ಆಗ್ತದೆ. ಆದ್ದರಿಂದ ಪುಣ್ಯ ಅವರಿಗೆ ಪರಿಪೂರ್ಣವಾದ ಫಲವನ್ನು ಕೊಡಲಿಕ್ಕೆ ಅಸಮರ್ಥವಾದ. ಅದೇ ತಾಮಸರು ಮಾಡಬೇಕಲ್ಲ ಅಂತ ಅನಿವಾರ್ಯವಾಗಿ ಆ ಕರ್ಮಗಳನ್ನು ಮಾಡಿ ಶ್ರದ್ಧೆ ಇಲ್ಲ, ಮಾಡುವಲ್ಲಿ ಅದರ ಜ್ಞಾನ ಇಲ್ಲ. ಕಾರಣ ಅವರು ಪುಣ್ಯ ಫಲದಿಂದ ಪುಣ್ಯವನ್ನೇ ಮಾಡಿದರೂ ಕೂಡ ಶ್ರದ್ಧೆ ಇಲ್ಲದೆ ಮಾಡಿದ್ದಾರೆ. ಆದ್ದರಿಂದಾಗಿ ಅವರದರಿಂದ ಪಾಪದ ಅಭಿವೃದ್ಧಿಯನ್ನೇ ಹೊಂದುತ್ತಾರೆ. ಹಾಗೆ ತ್ರಿವಿಧರಾಗಿರತಕ್ಕಂತಹ ಚೇತನರಿಗೂ ಭಗವಂತ ತಾನು ಅನುಗ್ರಹಿಸುವಾಗ ಪುಣ್ಯ ಫಲ ಕೊಟ್ಟಂತೆ ಅವನು ಫಲ ಕೊಡ್ತಾನೆ. ತ್ರಿವಿಧ ಚೇತನರಿಗೆ ಸಾತ್ವಿಕರಿಗೆ ಅಪಾರವಾದ ಕಾರಣ, ರಾಜಸರಿಗೆ ಸಾಮಾನ್ಯವಾಗಿ, ತಾಮಸರಿಗೆ ತಮಸ್ಸನ್ನೇ ಕೊಡತಕ್ಕಂಥವನಾಗ್ತಾನೆ. ಹೀಗೆ ಪುಣ್ಯ ಫಲವೀವಂದದಲ್ಲಿ ಅಂತ ನುಡಿವೆಣ್ಣಿನ ಆಣ್ಮಂಡಲದಿ ಇದೊಂದು ವಿಚಿತ್ರವಾದ ಶಬ್ದವನ್ನು ಪ್ರಯೋಗಿಸ್ತಾರೆ ದಾಸರಾಯರಲ್ಲಿ. ನುಡಿವೆಣ್ಣು, ನುಡಿ ಅಂದರೆ ಮಾತು, ಮಾತಿನ ಹೆಣ್ಣು ಅಂದರೆ ವಾಗಭಿಮಾನಿ ದೇವತೆ. ನುಡಿವೆಣ್ಣು ಅಂದರೆ ವಾಗಭಿಮಾನಿ ದೇವತೆ ಸರಸ್ವತಿ ದೇವಿ. ನುಡಿವೆಣ್ಣು ಅಂದರೆ ವಾಗಭಿಮಾನಿ, ವಾಕಿಗೆ ಮಾತಿಗೆ ಅಭಿಮಾನಿಯಾಗಿರತಕ್ಕಂಥವಳು ಸರಸ್ವತಿ ದೇವಿ. ಅವಳ ಆಣ್ಮ ಅಂದರೆ ಅವಳ ಗಂಡ. ಆಣ್ಮ ಅಂದರೆ ಪತಿ, ಗಂಡ ಅನ್ನುವ ಅರ್ಥದ ಹಳೆಗನ್ನಡ ಇದು. ನುಡಿವೆಣ್ಣಿನ ಆಣ್ಮ ಅಂದರೆ ಸರಸ್ವತಿಯ ಗಂಡ ಬ್ರಹ್ಮದೇವರು. ಅವನ ಅಂಡ ಅಂದರೆ ಬ್ರಹ್ಮಾಂಡ. ಬ್ರಹ್ಮಾಂಡ ಅಂತ ಹೇಳಬೇಕಾಗಿದೆ ಅವರಿಗೆ. ಅದನ್ನು ಹೀಗೆ ವಿಚಿತ್ರವಾಗಿ ಪ್ರಯೋಗಿಸ್ತಾರೆ. ನುಡಿವೆಣ್ಣಿನ ಆಣ್ಮಂಡಲದಿ, ಇಂತಹ ಬ್ರಹ್ಮಾಂಡದಲ್ಲಿ ಭಕ್ತರ ಅವಸರಕ್ಕೆ, ಭಕ್ತರು ಆಪತ್ತಿನಲ್ಲಿರುವಾಗ ಭಗವಂತನನ್ನು ಪ್ರಾರ್ಥಿಸಿದಾಗ ಭಗವಂತ ಅಮರಗಣ ಸಹಿತ ಸಕಲ ದೇವತೆಗಳ ಸಮೂಹವನ್ನು ಕೂಡಿಕೊಂಡು ಬರ್ತಾನೆ. ಯಾರು? ಲಕ್ಷ್ಮಣನ ಅಣ್ಣನೊದಗುವ ಅಂತಾರೆ. ಲಕ್ಷ್ಮಣನ ಅಣ್ಣನೊದಗುವ ಅಂತಾರೆ. ರಾಮ ಅನ್ನಲ್ಲ, ಲಕ್ಷ್ಮಣನ ಅಣ್ಣ ಅಂತಾರೆ. ಅಪಾರವಾದ ಕಾರುಣ್ಯವನ್ನು ತೋರಿಸಿದ ಅವತಾರ ಇದು. ರಾಮಾವತಾರದಲ್ಲಿ ತೋರಿಸಿದ ಕಾರುಣ್ಯ ಉಳಿದ ಯಾವ ಅವತಾರದಲ್ಲಿಯೂ ಭಗವಂತ ತೋರಿಸಿಲ್ಲ. ಅಪಾರವಾದ ಕಾರುಣ್ಯ, ದ್ವೇಷ ಮಾಡುವವರ ಮೇಲೆಯೂ ಕರುಣೆ. ಲಕ್ಷ್ಮಣ ಇವನು ಉದ್ವಿಗ್ನತೆಗೆ ಸಂಕೇತ, ಸಿಟ್ಟಿಗೆ ಸಂಕೇತ. ಅವನು ಶೇಷದೇವರು, ಹಾಗಾಗಿ ಅವನು ಸಿಟ್ಟಿಗೆ ಸಂಕೇತ. ಆ ಲಕ್ಷ್ಮಣನ ಅಣ್ಣನಾದ ರಾಮ ಅವನು ಪರಮಸಾತ್ವಿಕ ಕರುಣಾಮೂರ್ತಿ ಅವನು. ಅದಕ್ಕೆ ಲಕ್ಷ್ಮಣನ ಅಣ್ಣ ಅನ್ನುವಂತೆ ಅವನನ್ನು ಹೇಳ್ತಾರೆ. ರಾಮರೂಪದಲ್ಲಿ ಅವನು ತೋರಿಸಿರತಕ್ಕಂತಹ ಕರುಣೆ ಅದು ಅಪಾರವಾದ. ಇವಾಗ ಯಾವ ಅವತಾರದಲ್ಲಿಯೂ ಇಷ್ಟು ಕರುಣೆಯನ್ನು ಭಗವಂತ ತೋರಿಸಿದ್ದಿಲ್ಲ. ಕೃಷ್ಣಾವತಾರದಲ್ಲಿ ಕರುಣೆ ತೋರಿಸಿದ್ದನಾದರೂ ಕೂಡ ನಿಷ್ಠುರವಾಗಿ ಶತ್ರು ಸಂಹಾರ ಹೀಗೆಲ್ಲ ಮಾಡಿದ್ದಾನೆ. ಇಲ್ಲಿ ರಾವಣನ ಸಂಹಾರ ಮಾಡಿದ್ದಾನೆ ನಿಜ, ಆದರೂ ಅಪಾರವಾದ ಕಾರುಣ್ಯ. ಶತ್ರುಗಳಲ್ಲಿ ದ್ವೇಷಗಳಿಗಳಲ್ಲಿ ಕೂಡ ಅವನು ಕಾರುಣ್ಯ ತೋರಿಸಿದ್ದು. ರಾವಣನ ಸಂಹಾರ ಮಾಡಿದಾಗ ವಿಭೀಷಣ ರಾಮಚಂದ್ರನ ಹತ್ತಿರ ಇದ್ದ. ರಾವಣನ ತಮ್ಮ ವಿಭೀಷಣ ರಾಮನ ಹತ್ತಿರ ಇದ್ದ. ರಾಮಚಂದ್ರ ರಾವಣನನ್ನು ಸಂಹಾರ ಮಾಡಿದ ನಂತರದಲ್ಲಿ ವಿಭೀಷಣನಿಗೆ ಹೇಳ್ತಾನೆ, ರಾವಣನಿಗೆ ಮಾಡಬೇಕಾದ ಸಂಸ್ಕಾರಗಳನ್ನು ಮಾಡುವು. ನೋಡ್ರಿ ಅವನ ಕರುಣೆ. ವಿಭೀಷಣ ಹೇಳ್ತಾನೆ, ಅವನು ನಿನ್ನ ಶತ್ರು, ನಿನ್ನ ಹೆಂಡತಿಯನ್ನು ಅಪಹರಿಸಿದ ಮಹಾಪಾಪಿ, ಪರಸ್ತ್ರೀ ಅಪಹರಣ ಮಾಡಿದ್ದಾನೆ. ಕಾರಣ ಇಂತಹ ಪಾಪಿಗೆ ಯಾವ ಸಂಸ್ಕಾರವೂ ಮಾಡಬಾರ್ದು. ಅಂಥವನಿಗೆ ಸಂಸ್ಕಾರ ಮಾಡಿದರೆ ನನಗೆ ಪಾಪ ಬರ್ತದೆ. ಆದ್ದರಿಂದ ಈ ಪಾಪಿಗೆ ನಾನು ಸಂಸ್ಕಾರ ಮಾಡಲ್ಲ ಅಂತ ವಿಭೀಷಣ ಕೇಳಿದಾಗ ರಾಮಚಂದ್ರ ಹೇಳ್ತಾನೆ, ಅಬ್ಬಾ
ಅದೆಲ್ಲ ದ್ವೇಷ ಎಲ್ಲ ಮರಣಂತಾನಿ ವೈರಾಣಿ, ಮರಣ ಆಗೋತಾನೆ, ಮರಣ ಆದಮೇಲೆ ಅದೆಲ್ಲ ನೋಡಬಾರ್ದು ಅಂತ ಅವನಿಗೆ ಸಂಸ್ಕಾರ ಮಾಡುವಂಥ ರಾವಣನ ಮೇಲೆ ಕರುಣೆ ತೋರಿಸ್ತಾನೆ ರಾಮಚಂದ್ರ. ಏನು ಅದ್ಭುತ ಆ ಕರುಣೆ! ರಾವಣನ ಮೇಲೆಯೂ ಕರುಣೆ ತೋರಿಸ್ತಾನೆ. ಅವನಿಗೆ ಸಂಸ್ಕಾರ ಆಗಬೇಕು. ಬ್ರಾಹ್ಮಣವ, ಪುಲಸ್ತ್ಯ ವಂಶದಲ್ಲಿ ಬಂದವ, ಪುಲಸ್ತ್ಯರ ಮೊಮ್ಮಗ ಅವನು. ಕಾರಣ ಮಾಡಬೇಕಾದ ಸಂಸ್ಕಾರಗಳನ್ನು ಮಾಡುವಂಥ ಕರುಣೆಯಿಂದ ಶತ್ರುಗಳ ಮೇಲೆ ಕರುಣೆ ತೋರಿಸದ ರಾಮಚಂದ್ರ ಭಕ್ತರ ಮೇಲೆ ಕರುಣೆ ತೋರಲ್ವ ಅನ್ನುವಂತೆ ಲಕ್ಷ್ಮಣನ ಅಣ್ಣ ರಾಮಚಂದ್ರ ಪರಮ ಕರುಣಾಮೂರ್ತಿ ಎನ್ನುವುದನ್ನು ಚಿಂತನೆಗೆ ಕೊಡುತ್ತಾರೆ. ಆ ರಾಮನ ಕಾರುಣ್ಯದ ಚಿಂತನೆ ಇನ್ನೂ ಸ್ವಲ್ಪ ಮಾಡೋಣ. ನಾಳಿನ ಪ್ರವಚನದಲ್ಲಿ ಮತ್ತೆ ಆ ಕಾರುಣ್ಯವನ್ನು ಮುಂದುವರಿಸೋಣ. ಮಧ್ವೇಶಾರ್ಪಣ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.